ನರಹರಿ ಪರ್ವತ. ಚಂದ್ರ ನಮಗೆ ಮಹಾಭಾರತ ಯುದ್ಧ ಆಗಬೇಕಿದ್ದರೆ ಶ್ರೀಕೃಷ್ಣ ಪರಮಾತ್ಮನ ಲೆಕ್ಕಾಚಾರ ಪ್ರಕಾರ ಮಹಾಭಾರತ ಯುದ್ಧವನ್ನು ಮಾಡಿಸಿ ಅಲ್ಲಿ ಪಾಂಡವರು ಏನು ಧರ್ಮರಾಯ ಸಹಿತ ಪಾಂಡವರು ಈ ಪಾಪ ವಿಮೋಚನೆ, ಈ ಮಹಾಭಾರತ ಯುದ್ಧ ಎಲ್ಲ ನಡೆದ ನಂತರ ಈ ಪಾಪ ವಿಮೋಚನೆಗೋಸ್ಕರ ಭಾರತ ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಈ ಗುಡ್ಡದ ಮೇಲೆ ಒಂದು ರಾತ್ರಿ ಉಳಿದಿದ್ರು ಬಂದು. ಅದು ಯಾವಾಗ ಅಂತ ಹೇಳಿದರೆ ಭೀಮನ ಅಮಾವಾಸ್ಯೆ ಮೊದಲನೇ ದಿವಸ ರಾತ್ರಿ. ಮರುದಿವಸ ವಿಶೇಷ ಅಮಾವಾಸ್ಯೆ. ಆ ಅಮಾವಾಸ್ಯೆ ದಿವಸ ಶಿವನ ಆರಾಧನೆ ಆಗಬೇಕು, ಶಿವನ ಪೂಜೆ ಮಾಡಬೇಕು ಅಂತಾದರೆ ಈ ಗುಡ್ಡದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಕೊಂಡು ಬಂದು ಈ ಗುಡ್ಡದಲ್ಲಿ ಕೂರಿಸಿದ್ದಾರೆ. ಏನಿಲ್ಲಿ ಏನು ನೀರಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲದೆ ಯಾವ ರೀತಿ ಪೂಜೆ ಮಾಡೋದು ಅಂತೇಳಿ ಧರ್ಮರಾಯ ಅದೇ ಆ ಪಂಚಪಾಂಡವರಿಗೆ ಆ ಚಿಂತೆಯಲ್ಲಿದ್ದರು. ಆವಾಗ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಬೆಳಗಿನ ಜಾವ 4 ತೀರ್ಥೋದ್ಭವ, ಶಂಖ ಚಕ್ರ ಗದಾ ಪದ್ಮ ವಿಷ್ಣು ಶಕ್ತಿಯಾದಂಥ 4 ತೀರ್ಥಗಳನ್ನು ಉದ್ಭವ ಮಾಡಿಸಿ ಅದರಲ್ಲಿ ಪಾಂಡವರು ಮಿಂದು ಅರ್ಜುನನಿಗೆ ಬಿಲ್ಲು ವಿದ್ಯೆಯಲ್ಲಿ ಯಾವುದೇ ಶಿಲಾಮಯವಾದಂಥ ಯಾವುದೇ ಲಿಂಗ ಮೂರ್ತಿ ಮಾಡುವಂಥ ಶಕ್ತಿ ಇತ್ತು. ಅವರಿಂದ ಇಲ್ಲಿ ಶಾಂತವಾದ ಒಂದು ಸದಾಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿ ಪಾಂಡವರು ಮತ್ತು ಶ್ರೀಕೃಷ್ಣನಿಗೂ ಸದಾಶಿವನಿಗೂ ಪಾಂಡವರು ಪೂಜೆಗೈದರು. ಅಂದಿನಿಂದ ನರರು ಮತ್ತು ಹರಿ ಸೇರಿ ಮಾಡಿದ ಕಾರಣ ಈ ದೇವರಿಗೆ ನರಹರಿ ಸದಾಶಿವ ಎಂಬ ಹೆಸರು ಬಂತು. ಪರ್ವತವು ಹಾಗೆ ನರಹರಿ ಪರ್ವತ ಅಂತ ಪಾಂಡವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಏರಿದ ಕಾರಣ ನರಹರಿ ಪರ್ವತ ಅಂತೇಳುವಂಥ ಹೆಸರು ಈ ಸ್ಥಳಕ್ಕೆ ಬಂದು. ಇಲ್ಲಿ ವಿಶೇಷವಾಗಿ ಏನಂದರೆ ಉಬ್ಬಸ, ನೇವಸ ಇತ್ಯಾದಿ ರೋಗಗಳಿಗೆ ಬಹಳ ವಿಶೇಷವಾಗಿ ಬಾವಿ ಹಗ್ಗ, ಈ ಬಾವಿ ಹಗ್ಗವನ್ನು ಈ ಜಾಗಕ್ಕೆ ನಾವು ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿಕೊಂಡ್ರೆ ಯಥಾಶಕ್ತಿ ಅವರಿಗೆ ಉಬ್ಬಸ ನೇವಸಾದಿಗಳು ಯಾವುದೇ ರೀತಿಯ ರೋಗ ಉಪದ್ರಗಳಿದ್ದರೂ ಎಲ್ಲ ದೂರ ಆಗಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗ್ತದೆ ಅಂತ ನಮ್ಮ ಹಿರಿಯವರಿಂದ ನಂಬಿಕೊಂಡು ಬಂದಂಥ ವಿಚಾರ. ಹಾಗೆ ಇವತ್ತಿಗೂ ಇಲ್ಲಿ ಅದು ಕ್ರಿಶ್ಚಿಯನ್ರದ್ದು, ಮುಸ್ಲಿಮರದ್ದು, ಹಿಂದೂಗಳದ್ದು ಎಲ್ಲರದ್ದು ಆ ದೇವರಿಗೆ ಯಥಾಶಕ್ತಿ ಹಗ್ಗ ಸೇವೆ ಇಲ್ಲಿ ಯಾವಾಗಲೂ ಬರ್ತಾ ಇರ್ತದೆ. ಇನ್ನಿತರ ಶಿವನಿಗೆ ಆಗುವಂಥ ಎಲ್ಲ ಸೇವೆಗಳು ನಡೀತದೆ. ಮುಖ್ಯವಾಗಿ ಇಲ್ಲಿ ಆ ಭೀಮನ ಅಮಾವಾಸ್ಯೆ ಅಂತ ಹೇಳುವ ದಿವಸ ಆಟಿ ಅಮಾವಾಸ್ಯೆ, ಇಲ್ಲಿ ಬಹಳ ವಿಶೇಷ ತೀರ್ಥ ಸ್ನಾನ. ಆವತ್ತೊಂದು 10ರಿಂದ 15 ಸಾವಿರ ಜನ ಬಂದು ಬೆಳಿಗ್ಗೆ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಶ್ರಾವಣದ ಅಮಾವಾಸ್ಯೆ, ಇನ್ನು ಕಾರ್ತಿಕದ 4 ಸೋಮವಾರಗಳು, ಅದರಲ್ಲಿ ಕಡೆ ಸೋಮವಾರ ಇಲ್ಲಿ ಉತ್ಸವಾದಿಗಳನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ದೇವರಿಗೆ ಮೊದಲನೇ ಸಲ ಆ ಥರ ಲಕ್ಷದೀಪೋತ್ಸವ ಮಾಡಿ ಮರುದಿನ ಉತ್ಸವಾದಿಗಳನ್ನು ಮಾಡಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇನ್ನು ಪ್ರತಿಷ್ಠಾ ದಿನ ಅಂತೇಳಿ ಫೆಬ್ರವರಿ 9ಕ್ಕೆ ಶಿವನ ಪ್ರತಿಷ್ಠೆ ಆದಂಥ ದಿನ, ಆ ದಿನವನ್ನು ಆಚರಣೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯೊಂದಿಗೆ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಮತ್ತು ಶಿವರಾತ್ರಿ, ವಿಶೇಷವಾದ ಶಿವರಾತ್ರಿ, ಹೀಗೆ ಈ ಪಂಚ ಪರ್ವಾದಿಗಳನ್ನು ಆ ದೇವರಿಗೆ ಚೌತಿ, ಇನ್ನಿತರ ನಾಗರ ಪಂಚಮಿ, ಚೌತಿ ಎಲ್ಲ ಪಂಚಪರ್ವಾದಿಗಳನ್ನು ಆ ದೇವರಿಗೆ ನಡೆಸಿ ನಿತ್ಯ ತ್ರಿಕಾಲ ನಿತ್ಯ ಪೂಜೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಿತ್ಯ ಪೂಜೆಯೊಂದಿಗೆ ಆ ದೇವರ ಆರಾಧನೆ ಇವತ್ತಿನ ದಿವಸ ನಡೀತಾ ಉಂಟು. ಈ ಹಗ್ಗ ಸೇವೆ ಅಂದರೆ ಮೊದಲು ಅರ್ಸ್ಕೋಬೇಕು, ಆದಮೇಲೆ ತಂದು ಕೊಡ್ಬೇಕು. ಹೌದು, ಯಾಕೆಂದರೆ ನಮಗೇನಾದರೂ ಈಗ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯಲ್ಲಿ ಒಬ್ಬರು ಆಸ್ಪತ್ರೆಯಲ್ಲಿದ್ದಾರೆ ಅಥವಾ ಉಬ್ಬಸ ಉಂಟು, ನೇವಸ ಉಂಟು, ಇನ್ನು ಯಾವುದೇ ರೀತಿಯ ನಮಗೆ ರೋಗಗಳು ಉಂಟು ಅಂತಾಗುವಾಗ ಅವರ ಬಗ್ಗೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತಾರೆ, ಅವರ ಬಗ್ಗೆ ಅವರ ಕುಟುಂಬಸ್ಥರು ಬಂದು ಈ ಜಾಗದಲ್ಲಿ ಅರಿಕೆ ಮಾಡ್ಕೊಂಡು ಹೋಗಬೇಕು. ಅರಿಕೆ ಮಾಡ್ಕೊಂಡು ಹೋಗಿ ಅವರು ಸಂಪೂರ್ಣ ಗುಣಮುಖರಾಗ್ತಾರೆ. ಗುಣಮುಖರಾಗಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಹತ್ತಲಿಕ್ಕೆ ಆಗದಂಥ ಪರಿಸ್ಥಿತಿ ಇದ್ದರೆ ಅವರ ಕುಟುಂಬಸ್ಥರು ಬಂದು ಹಗ್ಗ ಸೇವೆಯನ್ನು ಮಾಡ್ಬೋದು. ಮಾಡಿ ದೇವರ ಪ್ರಸಾದವನ್ನು ಕೊಂಡೋಗಿ ಅವರಿಗೆ ಮುಟ್ಟಿಸಬೇಕು. ಅಲ್ಲಿಗೆ ಅವರಿಗೆ ಸಂಪೂರ್ಣ ಗುಣ ಆದದ್ದೇ ಹೆಚ್ಚು ಬಂದದ್ದು. ಯಾಕೆಂದರೆ ಉಬ್ಬಸ ನೇವಸಾದಿಗಳಿಗೆ ನಮ್ಮ ಹಿರಿಯವರಿಂದಲಾಗಾಯಿತು ಈ ಸೇವೆಗಳು ನಡೀತಾ ಉಂಟು. ಉಬ್ಬಸ ನೇವಸಾದಿಗಳಿಗೆ ಸಂಪೂರ್ಣ ನಾವು ಕೇಳ್ತೇವೆ, ಇಲ್ಲಿ ಏನು ಈ ಸೇವೆ ಮಾಡಿ ಗುಣ ಆಗಿದೆ ಎಂತಕ್ಕೆ ಹೇಳಿತ್ತು ಅಂತ ಕೇಳುವಾಗ ನಮಗೆ ಉಬ್ಬಸ ಸ್ವಾಮಿ ಎಲ್ಲ ಗುಣ ಆಗಿದೆ,
ಆದ ಕಾರಣ ನಾವು ತಂದು ಒಪ್ಪಿಸಿ ಅಂತ ಮುಸ್ಲಿಮರಿಂದ ಆ ಮಾತು ಈ ಸ್ಥಳದಲ್ಲಿ ಬಂದಿದೆ ಎಷ್ಟೋ ಸಲ. ಮುಸ್ಲಿಮರೇ ಬಂದು ಇಲ್ಲಿ ಕೊಟ್ಟು ಈಗ ಹೋಗುವಂಥ ಸಂದರ್ಭ ಎಷ್ಟೋ ಸಂದರ್ಭಗಳಲ್ಲಿ ಹಾಗೆ ನಡೀತಾ ಉಂಟು ಯಥಾಶಕ್ತಿ. ಹಾಗೆ ಅದನ್ನು ನಾವು ಅರಿಕೆ ಮಾಡಿಕೊಂಡು ಕೊಡುವಂಥ ಸೇವೆ ಅದು. ಇನ್ನಿತರ ಎಲ್ಲ ಸೇವೆಗಳನ್ನು ಆ ಶಿವನ ಕ್ಷೇತ್ರದಲ್ಲಿ ನಡೀತದೆ. ಇನ್ನು ಕೆಲವು ಹೋಮಾದಿಗಳು ಎಲ್ಲ ವಿಶೇಷವಾದಂಥ ಶಿವನ ಸಾನ್ನಿಧ್ಯದಲ್ಲಿ ಎಲ್ಲ ಗ್ರಹಚಾರ ಹೋಮಾದಿಗಳು ಎಲ್ಲವೂ ನಡೀತಾ ಉಂಟು ಈಗ. ಸರಿ ಬರಲಿಲ್ವಾ? ಒಳ್ಳೆ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಮಾತ್ರ ಕಾಪಾಡಿದೆ. ಕೊಡಿದೆ ಚೀಲ ನಾನು ಕೂಡ ಕೊಡ್ಬೇಕ ಇದರಲ್ಲಿ ಎರಡರದ್ದು ಉಂಟು. ಆಯ್ತಾಯ್ತು. ತರುವ